ಹಾಯ್ ಓಕೆ ಎಲ್ಲ ಒಂದು ಕೆ ಸಿ ಟಿ ಆ್ಯಂಡ್ ನೀಟ್ ವಿದ್ಯಾರ್ಥಿಗಳಿಗೆ ಭಾಳ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ಭಾಳ ದಿನಗಳಿಂದ ಕೆಲವೊಂದಿಷ್ಟು ಹುಡುಗರು ಇದಕ್ಕೋಸ್ಕರ ವೇಟ್ ಮಾಡ್ತಾಯಿದ್ರು. ಓಕೆ ರಿಸಲ್ಟ್ ಫಸ್ಟ್ ರೌಂಡ್ ಮುಗಿದಾದ ನಂತರ ಭಾಳ ಡಿಲೇ ಆಗಿತ್ತು ಸೆಕೆಂಡ್ ರೌಂಡ್ಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದು. ಇವಾಗ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ, ಯಾಕಂದರೆ ಅಪ್ಡೇಟ್ಗಳು ಬರ್ತಾ ಇದ್ದಾವೆ. ಆ್ಯಂಡ್ ಕೆದವ್ರು ಕೂಡ ಭಾಳ ಕ್ವಿಕ್ ಆಗಿದ್ದಾರೆ. ಆ್ಯಕ್ಚುಲಿ ಕೆದವ್ರು ಲೇಟ್ ಮಾಡ್ತಿಲ್ಲ, ನಾನು ಪದೇ ಹೇಳ್ತಾ ಇದ್ದೀನಿ. MCC ಅವ್ರು ಲೇಟ್ ಮಾಡ್ತಾಯಿದ್ರು. ಓಕೆ, ನಾವು ಮೊದಲು ಏನೂ ಕೂಡ ಮಾಡಲ್ಲ, ಪ್ರವೇಶ ಕ್ಲಿಕ್ ಮಾಡ್ಕೊಂಡು UGC 2026 ಮೇಲೆ ಹೋಗ್ತೀನಿ. ಏನೆಲ್ಲ ಅಪ್ಡೇಟ್ಸ್ಗಳು ಬಂದಿದ್ದಾವೆ, 3 ಇಂಪಾರ್ಟೆಂಟ್ ಅಪ್ಡೇಟು ಅಬೌಟ್ ಬಿ ಫಾರ್ಮಾ ಮತ್ತು ಫಾರ್ಮಡಿ. ಯಾಕೆ ಬಿ ಫಾರ್ಮಾ ಮತ್ತು ಫಾರ್ಮಡಿ ನಾ ಮೆನ್ಷನ್ ಬಿಟ್ಟವ್ರು ಅಂತಂದರೆ, ಫಸ್ಟ್ ರೌಂಡ್ಗೆ ಯಾವುದೇ ರೀತಿ ಇದು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ ಒಂದು. ಆ್ಯಂಡ್ ಇದ್ರ ಡೀಟೇಲ್ಸ್ ಏನು ಕೂಡ ಗೊತ್ತಿರಲಿಲ್ಲ. ಓಕೆ, ಬಿ ಫಾರ್ಮಾ ಡಿ ಫಾರ್ಮಾ ಸೆಕೆಂಡ್ ರೌಂಡಲ್ಲಾದರೂ ನಡೀತಲ್ಲಪ್ಪ ಅನಿಸ್ತಾ ಇತ್ತು. ಬಟ್ ಇವಾಗ ನೋಡಿ ನಿಮಗೆ ಒಂದು ಏನೇನು ಬಿಟ್ಟವ್ರೆ, ಒಂದು ಫೀ ಸ್ಟ್ರಕ್ಚರ್ ಬಗ್ಗೆ ಡೀಟೇಲ್ಸ್ ಆಗಿಬಿಟ್ಟವ್ರೆ. ಇದರಲ್ಲಿ ಬಿ ಫಾರ್ಮಾ ಫಾರ್ಮಡಿ ಜೊತೆಗೆ ಫಾರ್ಮಾ ಕೂಡ ಬಿಟ್ಟವ್ರೆ, ಹೋಗಿ ನೋಡ್ಕೋರಿ. ಓಕೆ, ಆ್ಯಂಡ್ ಅದೇ ರೀತಿಯಾಗಿ ತಾತ್ಕಾಲಿಕ ಸೀಟು ಹಂಚಿಕೆ ಪಟ್ಟಿ ಅಂತಂದು ನೋಡಿ, ನಮ್ಮ ಕೆದವ್ರು ಯಾವಾಗಲೂ ಕೂಡ ಸೇಫ್ಟಿ ಇರ್ತಾರೆ. ಯಾಕಂದರೆ ಎಲ್ಲರ ಜೊತೆಗೆ ಬೇಷ್ ಎನ್ಸ್ಕೋಬೇಕಂತ. ಯಾಕಂತಂದರೆ ನೋಡಿ, ತಾತ್ಕಾಲಿಕ ಅಂತ ಮೆನ್ಷನ್ ಮಾಡಿಬಿಡೋದು. ಓಕೆ, ಏನಾದರೂ ಕಂಪ್ಲೇಂಟ್ಸ್ ಇತ್ತು ಏನಾದರೂ ಇತ್ತಂದರೆ ಇದನ್ನು ಕೂಡ ನಾವು ಪ್ರಾವಿಷನಲ್ ಬಿಟ್ಟಿದ್ದೀವಪ್ಪ, ಫೈನಲ್ ಬಿಟ್ಟಿದ್ದೀವಿ ಅಂತ ಹೇಳ್ಕೊಳಕ್ಕೆ ಬರ್ತದೆ. ಬಟ್ ಆಲ್ಮೋಸ್ಟ್ ಅವ್ರು ಫೈನಲ್ ಬಿಡೋದೇ ಇಲ್ಲ. ಯಾವತ್ತು ನೋಡಿದ್ದೀನಿ ಫೈನಲ್ ಬಿಡಲ್ಲ, ತಾತ್ಕಾಲಿಕ ಅಂತ ಬಿಟ್ಟಿರ್ತಾರೆ. ಒಂದೆಲ್ಲಲ್ಲಿರಲಿ ಇದೇ ತಾತ್ಕಾಲಿಕ ಅನ್ನೋದೇ ಫೈನಲ್ ಆಗಿರ್ತದೆ. ಓಕೆ, ಇನ್ಕೆ ಸೀಟ್ ಇನ್ಕ್ರೀಸ್ ಆದರೆ ಅದನ್ನು ಆ್ಯಡ್ ಮಾಡ್ತಾರೆ. ಓಕೆ ಸರಿ, ಈ ತಾತ್ಕಾಲಿಕ ಅಂತ ಏನಿದೆ ಎಷ್ಟೊಂದು ಸೀಟ್ಗಳಿದ್ದಾವೆ ಹೋಗ್ಬಿಟ್ಟು ನೋಡ್ಕೋರಿ. ಬಿ ಫಾರ್ಮಾ ಮತ್ತು ಫಾರ್ಮಡಿಗೆ ಇಲ್ಲಿ ಕಾಣಿಸ್ತಿದೆ ನನಗೆ ಒಂದು ಯಾವುದಪ್ಪ ಅಂತಂದರೆ ಬಿ ಫಾರ್ಮಾ ತಾತ್ಕಾಲಿಕ ಸೀಟು ಹಂಚಿಕೆ ಪಟ್ಟಿ ಒಳಗಡೆ ನಾವು ಸ್ಕ್ರಾಲ್ ಮಾಡ್ಕೊಂಡು ಕೆಳಗಡೆ ಬಂತಂದರೆ 1885 ಸಿಗ್ತಾ ಇದ್ದಾವೆ. ಅದರಲ್ಲಿ ಟೋಟಲ್ ಇದರಲ್ಲಿ ಆ್ಯಂಡ್ ಇದರಲ್ಲಿ 1348 ಸಿಗ್ತದವೆ. ಟೋಟಲ್ ಎಲ್ಲನೂ ಕೂಡ ನೋಡ್ಕೋಬೇಕು. HK ಆ್ಯಂಡ್ RK ಎರಡೂ ಕೂಡ ನೋಡ್ಕೊಳ್ಳಿ. ಓಕೆ, ಆ್ಯಂಡ್ HK ಆ್ಯಂಡ್ RK ಎರಡೂ ಕೂಡ ನೋಡ್ಕೊಂಡಾಗ ನಿಮಗೆ ಟೋಟಲ್ ಎಲ್ಲನೂ ಕೂಡ ಸಿಗ್ತವೆ. ನೋಡ್ಕೊಳ್ಳಿ ಒನ್ ಟೈಮ್, ಆಯಿತಾ. ನೆಕ್ಸ್ಟ್ ಅದೇ ರೀತಿಯಾಗಿ ಫಾರ್ಮಡಿನೂ ಕೂಡ ಇದೆ. ಫಾರ್ಮಡಿನೂ ಕೂಡ ಬಂದರೆ ಕೆಳಗಡೆ ನಿಮಗೆ 294 ಸಿಗ್ತದೆ. ಓಕೆ, 294 ಸಿಗ್ತದೆ. ಇನ್ನೂ ಕೂಡ ಇನ್ಕ್ರೀಸ್ ಆಗ್ತವೆ. ಯಾಕಂದರೆ ಇನ್ನೂ ಕೂಡ ತಾತ್ಕಾಲಿಕ ಅಂತ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ಯಾಡ್ ಆಗ್ತವೆ. ಓಕೆ, ಯಾಕೆ ಸ್ಪೆಷಲ್ ಇದು ಬಿ ಫಾರ್ಮಾ ಮತ್ತು ಫಾರ್ಮಡಿ ಅಂತಂದರೆ ನೋಡಿ, ಫಾರ್ಮಡಿ ಮತ್ತು ಫಾರ್ಮಡಿ ಆ್ಯಂಡ್ ಅದೇ ರೀತಿಯಾಗಿ ಬಿ ಫಾರ್ಮಾ ಎರಡೂ ಕೂಡ ಫಸ್ಟ್ ರೌಂಡ್ ಯಾವುದೇ ರೀತಿ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಿಲ್ಲ. ಸುಮಾರು ಒಂದು 5,000 ಸೀಟ್ ಆಗೇ ಆಗ್ತವೆ ನೋಡಿ. ಹೆಂಗಾದರೂ ಮಾಡಿ ಇವಾಗ ಇನ್ನೂ ಕೂಡ ಎಷ್ಟಿದ್ದಾವೆ ಇಂಕ್ರೀಸ್ ಆಗ್ತವೆ, ಅದು ಇದು ಎಲ್ಲ ಸೇರಿ ನೋಡಿ. ಅಂದರೆ 5,000 ಸ್ಟೂಡೆಂಟ್ ಸಿಕ್ಕಿಲ್ಲದೆ ಇರೋರಿಗೆ ಸಿಗ್ತಾವೆ ಅಂತ ಅರ್ಥ. ಅಂದರೆ 5,000 ಸ್ಟೂಡೆಂಟ್ಗೆ ಯಾರಿಗೆಲ್ಲ ಅಲಾಟೆಡ್ ಇತ್ತು ಫಸ್ಟ್ ರೌಂಡ್ಗೆ, ಇವಾಗ ಅಲಾಟ್ಮೆಂಟ್ ಆಗುತ್ತೆ. ಆ್ಯಂಡ್ ಅದೇ ರೀತಿಯಾಗಿ ಇನ್ನೂ ಕೂಡ ಆ್ಯಡ್ ಮಾಡ್ತೀನಿ ನಾನು ಇದ್ರ ಜೊತೆಗೆ. ಓಕೆ, ಆ್ಯಂಡ್ ಇಂಜಿನಿಯರಿಂಗ್ ಸೀಟ್ಗಳು ಜಾಸ್ತಿ ಆಗಿದ್ದಾವೆ, ಅವನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ 1350 MBBS ಸೀಟ್ ಇನ್ಕ್ರೀಸ್ ಆಗಿದ್ದಾವೆ, ಆ್ಯಂಡ್ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ನರ್ಸಿಂಗ್ದು ಕೂಡ ಸೀಟ್ ಇನ್ಕ್ರೀಸ್ ಆಗಿದ್ದಾವೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇಂಜಿನಿಯರಿಂಗ್ ಅಂತೂ ಭಾಳ ಸೀಟ್ ಇನ್ಕ್ರೀಸ್ ಆಗಿದೆ ಬಿಡಿ. ಓಕೆ, ಟೋಟಲಾಗಿ ನಿಮ್ಗೆ ಏನಂತಂದರೆ ಅಂದರೆ ಸರೆಂಡರ್ ಸೀಟ್ ಕೂಡ ಬಂದಿದ್ದಾವೆ ಅಂತ ಅರ್ಥ. ಓಕೆ, ಅವೆಲ್ಲನೂ ಕೂಡ ನೋಡಿದರೆ ಸುಮಾರು ನಿಮ್ಗೆ ಒಂದು 10,000ಕ್ಕಿಂತ ಪ್ಲಸ್ ಈಗ ಸೀಟ್ಗಳು ಏನಂತಂದರೆ ಸೀಟ್ ನಾಟ್ ರಿಲೇಟೆಡ್ ಇದ್ದವರಿಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಫಸ್ಟ್ ರೌಂಡ್, ಇದು ಸೆಕೆಂಡ್ ರೌಂಡ್ಗೆ. ಆ್ಯಂಡ್ ಇಲ್ಲಿ ಒಂದು ಏನಪ್ಪ ಅಂತಂದರೆ ನಿಮಗೆ ನೋಡಿ, ನಾನು ಈಗ ಬರೀ ಏನು ಹೇಳಿದೆ MBBS ಅಷ್ಟೇ ಹೇಳಿದೆ. ಅದೇ ರೀತಿ ನಾನು ಇನ್ನೂ BDS ಹೇಳಿಲ್ಲ, ಆ್ಯಂಡ್ BMS ಹೇಳಿಲ್ಲ, ಆ್ಯಂಡ್ BHMS ಹೇಳಿಲ್ಲ, ಆ್ಯಂಡ್ BUMS ಹೇಳಿಲ್ಲ. ಓಕೆ, ಆ್ಯಂಡ್ ಇದ್ರ ಜೊತೆಗೆ 15% ಸ್ಟೂಡೆಂಟು ನಮ್ಮ ನೀಟ್ ಒಳಗಡೆ, ಓಕೆ, ನಮ್ಮ ನೀಟ್ ಒಳಗಡೆ ಆಲ್ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದರ ಸ್ಕಿಪ್ ಆಗ್ತಾರೆ. ಬಟ್ ಅದು ಸ್ಕಿಪ್ ಯಾವಾಗ ಆಗ್ತಾರೆ, ಸೆಕೆಂಡ್ ರೌಂಡು ಥರ್ಡ್ ರೌಂಡ್ ಹೋಗುವಾಗ. ಅಂದರೆ ಸುಮಾರು ಒಂದು 20,000ಕ್ಕಿಂತ ಹೆಚ್ಚು ಸ್ಟೂಡೆಂಟ್ಗಳಿಗೆ ಸೀಟ್ ನಾಟ್ ಅಲಾಟೆಡ್ ಇದ್ದವ್ರಿಗೆ ಸೀಟ್ ಸಿಗ್ತದೆ. ಯಾವಾಗ ಥರ್ಡ್ ರೌಂಡ್ ಒಳಗಡೆ. ಸೆಕೆಂಡ್ ರೌಂಡ್ಗಳೊಳಗೆ ಸಿಗ್ತದೆ ಒಂದು 15,000, 10ರಿಂದ 15,000 ಸ್ಟೂಡೆಂಟ್ಗೆ. ಆ್ಯಂಡ್ ಇದು ನಮಗೇನು ಬೆನಿಫಿಟ್ ಈಗಾಗಲೇ ಸಿಕ್ಕಿರೋರಿಗೆ ಅಂತ ಕೇಳಿದ್ರೆ ನೋಡಿ, ನೀವು 1, 2, 3, 4 ಈ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ರಿ, 4ನೇ ಸಿಕ್ಕಿತ್ತು ಅಂತಂದರೆ ಅಪ್ಗ್ರೇಡೇಷನ್ ಹೋಗ್ತಾರೆ. ಮೀನ್ಸ್ ಥರ್ಡ್ ಹೋಗ್ಬೋದು ಅಥವಾ ಸೆಕೆಂಡ್ ಹೋಗ್ಬೋದು. ಇನ್ ಕೇಸ್ ಸೆಕೆಂಡ್ ರೌಂಡ್ ಹಿಂಗೆ ಥರ್ಡೇ ಸಿಕ್ಕಿದ್ರು ಸಹಿತ ಥರ್ಡ್ ರೌಂಡ್ ಅನ್ನೋಟಿಗೆ ಫಸ್ಟ್ ಆರ್ ಸೆಕೆಂಡ್ ಸಿಕ್ಬಿಡ್ತದೆ. ಖಂಡಿತ ಸಿಗುತ್ತೆ. ಯಾಕಂದರೆ ಸೀಟ್ ಅಷ್ಟು ಇನ್ಕ್ರೀಸ್ ಆಗ್ತದೆ. ಆ್ಯಂಡ್ ಸ್ಕಿಪ್ ಆಗ್ತಾರೆ ಹುಡುಗರು, ಭಾಳ ಸ್ಕಿಪ್ ಆಗ್ತಾರೆ. ಸೀಟ್ ನಾಟ್ ಅಲಾಟೆಡ್ ಇದ್ದವರು ಎಷ್ಟು ಹುಡುಗರು ಬಿಟ್ಟೇ ಹೋಗಿಬಿಡ್ತಾರೆ. ಆ್ಯಂಡ್ ಸೀಟ್ ಸಿಕ್ಕೋರು ಸಹಿತ ಯಾವುದೋ ಒಂದು ಕಾಲೇಜ್ XYZ ಸಿಕ್ಕಿದೆ, ಅವ್ನು ಇಷ್ಟೇ ಇರೋದಿಲ್ಲ, ನಾನು ಪಾರ್ಟಿಸಿಪೇಟೇ ಮಾಡಲ್ಲ ಅಂತ ಎಷ್ಟು ಹುಡುಗರು ಚಾಯ್ಸ್ ಎಂಟ್ರಿ ಮಾಡಿರಲ್ಲ, ಹಂಗೆ ಬಿಟ್ಟಿರ್ತಾರೆ. ಅವ್ರು ಆಟೋಮೆಟಿಕ್ಲಿ ಆಗಿ ಏನು ಮಾಡ್ತಾರೆ, ಕೆದವರೇ ಡಿಲೀಟ್ ಮಾಡ್ಕೊಂಡ್ಬಿಡ್ತಾರೆ. ಈ ರೀತಿ ಆಗೋ ಕಾರಣ ಭಾಳಷ್ಟು ಹುಡುಗರು ಏನಂತಂದರೆ ಸೀಟು ಸಿಗ್ತದೆ. ಓಕೆ, ಇದನ್ನೆಲ್ಲನೂ ಕೂಡ ಬಿಡಿ, ನಮ್ಗೆ ಯಾವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅದನ್ನ ಹೇಳಿ ಸೆಕೆಂಡ್ ರೌಂಡು. ಓಕೆ, ಇವಾಗ ನೋಡಿ MCC ಅವರೇ ನಿಮ್ಮ ಶೆಡ್ಯೂಲ್ ಅನ್ನೋದು ಬಿಟ್ಬಿಟ್ಟವ್ರೆ. ಇಲ್ಲಿ ಕಾಣಿಸ್ತಿದೆ ಸ್ಟೇಟ್ ಕೌನ್ಸಿಲಿಂಗು. ಓಕೆ, ಆಗಸ್ಟ್ 13 ಅಂತ ಮೆನ್ಷನ್ ಮಾಡವ್ರೆ. ಆಗಸ್ಟ್ 13 ಅಂತಂದರೆ ಒಂದು ಥಿಂಗ್ಸ್ ನಿಮ್ಮ ನೆನಪಿರಲಿ, 9ನೇ ತಾರೀಕುವರೆಗೂ ಕೂಡ, ಅಂದರೆ 9ರಿಂದ 10ನೇ ತಾರೀಕುವರೆಗೂ ಕೂಡ ಯಾವುದೇ ರೀತಿಯಾಗಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಲ್ಲ. ನಾನು ಮುಂಚೆನೂ ಹೇಳಿದ್ದೆ. 8ನೇ ತಾರೀಕು ಕೂಡ ವೆರಿಫಿಕೇಷನ್ ನಡೆದರೆ 9ನೇ ತಾರೀಕುವರೆಗೂ ಕೂಡ ಎಕ್ಸಾಮ್ಸ್ ಎಲ್ಲ ಕೂಡ ಕಂಡಕ್ಟ್ ಮಾಡ್ಕೊತಿದ್ದಾರೆ ಕೆದವರು. ಆ್ಯಂಡ್ ಮೊದಲು ಕೆದವರಿಗೆ ಸರ್ವರ್ ಪ್ರಾಬ್ಲಮ್ ಭಾಳ ಇತ್ತು, ಹಾಗಾಗಿ ಅದ್ರಿಗೂ ಕೂಡ ಎಕ್ಸ್ಟೆಂಡ್ ಮಾಡಲೇಬೇಕು. ಅಂದರೆ 13ನೇ ತಾರೀಕುವರೆಗೂ ಕೂಡ ಆಪ್ಷನ್ ಎಂಟ್ರಿ ನಡೆಯೋದಿಲ್ಲ, ಒಂದಂತರೂ ಇದೊಂದು ಫಿಕ್ಸು. ಆ್ಯಂಡ್ ಈಗಾಗಲೇ ನಮ್ಮ ಆಲ್ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಸ್ಟೂಡೆಂಟ್ಸು ಎಲ್ಲರೂ ಕೂಡ ಏನು ಮಾಡ್ತಿದ್ದಾರೆ ಅಂತಂದರೆ ರಿಜಿಸ್ಟ್ರೇಷನ್ ಆಗಿಬಿಟ್ಟು ಪೇಮೆಂಟ್ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ನಿಮ್ಗೆ ಇನ್ನೇನು ಸ್ವಲ್ಪ ದಿನದಲ್ಲಿ, ಅಂದರೆ ಕೆಲವು ದಿನಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಚಾಯ್ಸ್ ಫಿಲ್ಲಿಂಗ್. ಓಕೆ, ಚಾಯ್ಸ್ ಫಿಲ್ಲಿಂಗ್ ಮೀನ್ಸ್ ಆಪ್ಷನ್ ಎಂಟ್ರಿ, MCCಲಿ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಓಕೆ, ಬಟ್ ನಮ್ಮ ಸ್ಟೇಟ್ ಒಳಗಡೆ ಅವ್ರು ಹೇಳಿದರೆ 13ನೇ ತಾರೀಕು ಮೇಲೆ ಮಾಡ್ಕೋರಿ, 22ನೇ ತಾರೀಕು ಒಳಗಡೆ ಮುಗಿಸ್ಕೋರಿ ಅಂತಂದು.
ನಮ್ಮ ಕೇಳಿದವರು 14ನೇ ತಾರೀಕು ಇಲ್ಲ 15ನೇ ತಾರೀಕು ಅನ್ನೋಷ್ಟರಲ್ಲಿ ಆಪ್ಷನ್ ಎಂಟ್ರಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ತಾರೆ, ರೆಡಿ ಇದ್ಬಿಡಿ. ಇದು ಅಫಿಷಿಯಲ್ ಡೇಟ್ಸ್, ಇದು ಯಾವುದೇ ರೀತಿ ಅಂದಾಜು ಹೇಳ್ತಾ ಇಲ್ಲ ನಾನು. ಓಕೆ, ಇದೇ ಡೇಟ್ ಒಳಗೆ ಸ್ಟಾರ್ಟ್ ಆಗುತ್ತೆ. ಒಂದೇನಂದ್ರೆ ಶೆಡ್ಯೂಲ್ ಬಿಟ್ಟಿಲ್ಲ, ಶೆಡ್ಯೂಲ್ ಬಿಡ್ತಾರೆ. ಆ್ಯಂಡ್ ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಬ್ರದರ್? ಸೆಕೆಂಡ್ ರೌಂಡ್ ಕಂಪ್ಲೀಟ್ ಮುಗಿಯೋದಾದ್ರೆ ಯಾವಾಗ ಅಂತ ಕೇಳಿದ್ರೆ 29 ಅಂತ ಕೊಟ್ಟವ್ರೆ, 28 ಇಲ್ಲಿ ಕೊಟ್ಟರು ಹುಡುಕಿ 28 ಆಗಸ್ಟ್ 2026 ಅಂತ ಕೊಟ್ಟವ್ರೆ. 28 ಮುಗಿಯುತ್ತೆ ಆ್ಯಂಡ್ 29 ಹಬ್ಬ ಬಂದ್ರೆ ಒಂದು ದಿನ ಎಕ್ಸ್ಟೆಂಡೆಡ್ ಕೊಡ್ತಾರೆ. ಕೇಳಿದ್ರು 28 ಅಂತಲೇ ಕೊಡಲ್ಲ, ಮೊದಲು 26 ಕೊಡ್ತಾರೆ, ಆಮೇಲೆ 2 ದಿನ ಎಕ್ಸ್ಟೆಂಡೆಡ್ ಮಾಡಿದ್ವಪ್ಪ ಅನ್ನೋಕ್ಕೆ ಹೇಳಿದ್ನಲ್ಲ. ಮತ್ತೆ ಅದೇ ಕೇಳಿದವ್ರು ಬೇಷ್ ಅನ್ಸ್ಕೋಬೇಕು, 2 ದಿನ ಎಕ್ಸ್ಟೆಂಡ್ ಮಾಡಿದ್ರಪ್ಪ ಅಂತ ಅನ್ನೋಕೆ ಮಾಡ್ತಾರೆ. 2 ದಿನ ಎಕ್ಸ್ಟೆಂಡ್ ರೀತಿಯಾಗಿ 26 28 ಮಾಡ್ಕೊತಾರೆ, ಈ ರೀತಿ ಮಾಡ್ತಾರೆ. ಓಕೆ, ವರ್ಷ ನೋಡಿದ್ವಿ. ಬಟ್ ಆಗಸ್ಟ್ ಮಂತ್ 29 ಅನ್ನೋಷ್ಟಿಗೆ ಸೆಕೆಂಡ್ ರೌಂಡ್ ಮುಗಿಯುತ್ತೆ. ಸೊ ಕೆಲವೊಂದಿಷ್ಟು ಹುಡುಗರು ಇನ್ನೂ ಕೂಡ ಕ್ವಶನ್ ಕೇಳ್ಬೋದು. ಈಗಾಗಲೇ ಆಗಸ್ಟ್ 3ಗೆ ನಮ್ಮದು ಇಂಜಿನಿಯರಿಂಗ್ ಕ್ಲಾಸಸ್ ಇಂಡಕ್ಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ನೋಡಿ, ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಆಗೋದು ನಿಮ್ಗೆ ಮೆನ್ಷನ್ ಮಾಡೋರೆ 17ನೇ ತಾರೀಕು ಅಂತಂದು. ಸೊ ನಿಮ್ಗೆ ಆಳೆ ಎಕ್ಸಾಮ್ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಆಗಿಬಿಟ್ಟಿದೆ ಯಾರಿಗೆ? ಇಂಜಿನಿಯರ್ ಸ್ಟೂಡೆಂಟ್ಗೆ. ಓಕೆ, ರಿಮೈನಿಂಗ್ ಯಾವುದೇ ರೀತಿಯಾಗಿ ಬಿ ಫಾರ್ಮಾ, ಡಿ ಫಾರ್ಮಾ, BPT, AHS ಆ್ಯಂಡ್ MBBS ತಗೊಳ್ಳಿ, ಯಾವುದೇ ಕೋರ್ಸ್ RGHS ಬರ್ತಕ್ಕಂಥ ಮೆಡಿಕಲ್ ಕೋರ್ಸ್ಗಳಿಗೆ ಯಾವುದೂ ಕೂಡ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿಲ್ಲ. ಆ್ಯಕ್ಚುಲಿ ಕ್ಯಾಲೆಂಡರ್ ಬಿಡ್ತಾರೆ, ಕ್ಯಾಲೆಂಡರ್ ಏನೋ ಬಿಟ್ಟಿಲ್ಲ, ಸೆಪ್ಟೆಂಬರಲ್ಲಿ ಬಿಡ್ತಾರೆ. ಓಕೆ, ಸೊ ಹಂಗಾಗಿ ರಿಮೈನಿಂಗ್ ಎಕ್ಸೆಪ್ಟ್ ಯಾರಪ್ಪ ಅಂತಂದರೆ ಇಂಜಿನಿಯರಿಂಗ್ ಬಿಟ್ಟು ಬೇರೆ ಯಾರೂ ಕೂಡ ಅವಸರ ಇಲ್ಲ. ಇಂಜಿನಿಯರಿಂಗ್ ಅವಸರ ತುಂಬ ಇದೆ, ಯಾಕಂದರೆ ಡಿಸೆಂಬರ್ ಒಳಗಡೆ ಫಸ್ಟ್ ಸೆಮ್ ಎಕ್ಸಾಮ್ ಇದೆ ಅವ್ರದ್ದಾಗಲೇ. ನೋಡಿ, ಜನವರಿ ಏನು ಮಾಡ್ತಾರೆ ಅಂತಂದರೆ ಎಲ್ಲನೂ ಕೂಡ ಮುಗಿಸ್ಕೊಂಡ್ಬಿಡ್ತಾರೆ. ಜನವರಿ ಎಂಡಿಂಗ್ ಅನ್ನೋಷ್ಟೇ ಮಾಡ್ಕೊಂಡ್ಬಿಡ್ತಾರೆ, ಗೊತ್ತವ್ರದ್ದು ಸೆಕೆಂಡ್ ಸೆಮ್ ಸ್ಟಾರ್ಟ್ ಮಾಡ್ಕೊತಾರೆ. ನಿಮ್ದು ಇನ್ನೂ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಮಾಡೋದೆ ಯಾವಾಗ? ನವಂಬರ್ ಹಿಂಗೆ ಮಾಡ್ತಾರೆ. ಸೊ ಹಂಗೆ ಇಂಜಿನಿಯರಿಂಗ್ಸ್ ಎಲ್ಲ VT ಭಾಳ ಸ್ಪೀಡ್ ಇರ್ತದೆ, ಸ್ಪೀಡಾಗಿ ಹೋಗ್ತಾ ಇರ್ತದೆ. ಸರಿ, ಅದೆಲ್ಲ ಬಿಡೋಣ. ಇವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು, ರೆಡಿ ಇದ್ಬಿಡಿ. ಆ್ಯಂಡ್ ಮೇನ್ ಥಿಂಗ್ಸ್ ಬಿ ಫಾರ್ಮಾ, ಡಿ ಫಾರ್ಮಾ ಭಾಳ ಕೇಳ್ತಿದ್ರಿ ನೀವು. ಇವಾಗ ನೋಡ್ಕೊಳ್ಳಿ, ಹೋಗ್ಬಿಟ್ಟು ಸೀಟ್ ಯಾವ ಕ್ಯಾಸ್ಟ್ಗೆ ಯಾವ ಕೆಟಗರಿ ಸೀಟ್ ಇದೆ ಅಂತ ನೋಡ್ತೀರಾ, ಅದನ್ನು ನೋಡ್ಕೊಡಿ, ಬೇಡನಲ್ಲ. ಬಟ್ ಆಪ್ಷನ್ ಎಂಟ್ರಿ ಮಾಡುವಾಗ ನಿಮ್ಮ ಪ್ರಯಾರಿಟಿ ಆರ್ಡರ್ ವೈಸ್ ಕೊಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಮಾಡಿದ ತಪ್ಪು ನೀವು ಮಾಡ್ಕೋಬೇಡಿ. ಎಷ್ಟೋ ಹುಡುಗರು ನಾಟ್ ಅಲರ್ಟೆಡ್ ಅಥವಾ ಅನ್ಸ್ಯಾಟಿಸ್ಫೈಡ್ ಕಾಲೇಜ್ ಸಿಕ್ಕಿದೆ ಅಂತಂದರೆ ಅವರು ಪ್ರಿಯಾರಿಟಿ ಆರ್ಡರ್ ವೈಸ್ ಆಪ್ಷನ್ ಎಂಟ್ರಿ ಮಾಡಿಲ್ಲ. ನಿಮಗೆ ಬೇಕಾಗಿರೋಂಥ ಕಾಲೇಜ್ನ ಮೇಲೆ ಕೊಡ್ಕೋರಿ. ಯಾವ್ರೇಜ್ ಇರೋದು ಬೇಕಾದ್ರೆ ನಿಮಗೆ ಪರವಾಗಿಲ್ಲ ಅಂತಂದರೆ ಮಿಡಲ್ ಕೊಡ್ಕೋರಿ. ಯಾವುದೇ ಒಂದು ಸಿಕ್ಕರೂ ಪರವಾಗಿಲ್ಲ ಅನ್ನಂಗಿತ್ತಂದ್ರೆ ಕೆಳಗಡೆ ಕೊಡ್ಕೋರಿ. ಯಾವುದೋ ಒಂದು ಸಿಗಲಿ ಅಂತಂದು ಅದನ್ನೇ ತೊಗೊಂಡು ಮೇಲೆ ಕೊಟ್ಟರೆ ಅದನ್ನೇ ಫಸ್ಟ್ ಅಲಾಟ್ಮೆಂಟ್ ಮಾಡ್ತಾರೆ, ಅವಾಗ ನಿಮ್ಗೆ ಒಂಥರ ಅನಿಸುತ್ತೆ. ಸೊ ಹಂಗಾಗಿ ಅದರಲ್ಲಿ ಸೆಕೆಂಡ್ ರೌಂಡ್ ಸೀಟ್ ಸಿಕ್ಕರೆ ಅಡ್ಮಿಷನ್ ಆಗಲೇಬೇಕು, ಕಂಪಲ್ಸರಿ ಮಾಡಿದ್ದಾರೆ. ಸೆಕೆಂಡ್ ರೌಂಡ್ ಸಿಕ್ಕು ಅಡ್ಮಿಷನ್ ಆಗಿ ಬೇಕಾದ್ರೆ ನೀವು ಥರ್ಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಬೋದು. ಮೀನ್ಸ್ ಸೆಕೆಂಡ್ ರೌಂಡ್ಗೆ ಒಂದು ಹೇಳಿದೆ ABC ಕಾಲೇಜ್ ಸಿಕ್ತು ಅಂತಂದರೆ ಅದಕ್ಕೆ ಅಡ್ಮಿಷನ್ ಆಗಿ ಕಂಪ್ಲೀಟ್ ಫೀ ಪೇಮೆಂಟ್ ಮಾಡಿಬಿಟ್ಟು ಅಡ್ಮಿಷನ್ ಆಗ್ಬೋದು, ಅಡ್ಮಿಷನ್ ಆಗಲೇಬೇಕು. ಆ್ಯಂಡ್ ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀರಂತಂದರೆ ಕಾಶ್ ಆ್ಯಂಡ್ ಡಿಪಾಸಿಟ್ 1 ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತೆ, ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಈ ಥರ ಎಲ್ಲ ರೂಲ್ಸ್ ಇರ್ತಾರೆ. ಸೊ ಹಂಗಾಗಿ ಸೆಕೆಂಡ್ ರೌಂಡ್ ನೀಟಾಗಿ ಮಾಡ್ಕೊಳ್ಳಿ. ನಾನು ನಿಮಗೆಲ್ಲ ಏನೇ ಒಂದು ಆಪ್ಷನ್ಟಿ ಬಂದಾಗ ಲೈವ್ ಡೆಮೋಗಳನ್ನ ಮಾಡ್ತಾ ಇರ್ತೀನಿ, ಒಂದು 1 ಟೈಮ್ ಚೂರು ನೋಡಿ. ಥ್ಯಾಂಕ್ ಯು, ಬಾಯ್.